ಸೇವೆಯೇ ಜನಾರ್ದನ ಸೇವೆ. ಸರ್ಕಾರದ ಕೆಲಸ, ದೇವರ ಕೆಲಸ. ಎಲ್ಲಿದೆ ಜನಸೇವೆ, ಎಲ್ಲಿದೆ ಸರ್ಕಾರದ ಕೆಲಸ? ಜನಸೇವೆಯ ಹೆಸರಿನಲ್ಲಿ ಪ್ರತಿಯೊಬ್ಬರು ಮಾಡುವುದು ತಮ್ಮ ಸ್ವಾರ್ಥದ ಕೆಲಸ. ಸ್ವಾರ್ಥದ ಕೆಲಸ. ಸರ್ಕಾರವೆಂಬ ಕೆಲಸವೆಂಬ ಹೆಸರಿನಲ್ಲಿ ಸರ್ಕಾರದ ನಾಯಿಗಳು ಮಾಡುತ್ತಿರುವುದು ಅನ್ಯಾಯ, ಅನೀತಿ, ಅಧರ್ಮ. ಅಧರ್ಮ. ನಾನು ಅಂದ್ರೆ ಈ ವಿಕ್ಟರ್ ಬದುಕಬೇಕಾದ್ರೆ ಬೇರೆಯವರು ಸಾಯಲೇಬೇಕು. ಬೇರೆಯವರು ಸಾಯಲೇಬೇಕು. ಇದೇ ಈ ವಿಕ್ಟರ್ನ ಸಿದ್ಧಾಂತ. ನಾನು ಕೋಟ್ಯಾಧಿಪತಿಯಾಗಿ ಮೆರೆಯಲು ಯಶ್ ಹಾಗೂ ಭರದ್ವಾಜವರ ಸ್ನೇಹ ಮಾಡಿದ್ದೇನೆ. ಈ ತ್ರಿಮೂರ್ತಿಗಳು ಸೇರಿದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಸೇರಿದಂತೆ ಒಂದು ತ್ರಿಮೂರ್ತಿಗಳಿಂದ ಆಯಿತು ಜನರ ಉದ್ಧಾರ. ಎಂದು ಈ ತ್ರಿಮೂರ್ತಿಗಳಿಂದ ಆಗುತ್ತಿದೆ ಜನರ ಸಂಹಾರ. ಜನರ ಸಂಹಾರ. ಈ ವಿಕ್ಟರ್ನ ಧ್ವನಿಯನ್ನ ಕೇಳಿದರೆ ತಲೆಯಲ್ಲಿರುವ ಪ್ರಾಣಿ ಪಕ್ಷಿಗಳ ಜೊತೆಗುವಾಗ ಇನ್ನು ನರ ಮಾನವ ನನ್ನನ್ನು ಎದುರಾಕಿಕೊಳ್ಳಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಪ್ರತಿಯೊಬ್ಬರನ್ನು ಕಿಡ್ನಾಪ್ ಮಾಡಿ ಅಂಗಾಂಗವನ್ನು ಕತ್ತರಿಸಿ ವಿದೇಶಕ್ಕೆ ಮಾರುವುದೇ ಈ ವಿಕ್ಟರ್ನ ಸಿದ್ಧಾಂತ. ಈ ವಿಕ್ಟರ್ನ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡವರು ಯಾರು ಇಲ್ಲ. ಅರ್ಥ ಮಾಡಿಕೊಳ್ಳಕ್ಕೆ ಈ ವಿಕ್ಟರ್ ಬಿಡೋದೇ ಇಲ್ಲ. ಎತ್ತ ಕೊಡೋಣ. ಬಿಟ್ಬಿಡೋಣ. ನರಹಂತಕ. ಮಾನವರ ನರ ಕತ್ತರಿಸುವುದೇ ಈ ನರಹಂತಕನ ಮೂಲ ಸಿದ್ಧಾಂತ. ಗೊತ್ತಾಯ್ತಾ ನಾನು ಯಾರು ಅಂತ? ವಿಕ್ಟರ್. ಖತರ್ನಾಕ್ ಚಿಲ್ಲರ್ ವಿಕ್ಟರ್. ನಿಮ್ ಜನ್ಮಕ್ಕಿಷ್ಟು ನ್ಯಾಯ, ನೀತಿ, ಧರ್ಮದಿಂದ ಬಾಳೋದನ್ನ ಬಿಟ್ಟು ಅಧರ್ಮದ ದಾರಿ ತುಳಿತೀರಲ್ಲ. ನಾಚಿಕೆ ಆಗಲ್ವಾ ನಿಮ್ಗೆ? ಏಕಂದ ಎಲ್ಲಿದೆ ಈ ಕಲಿಯುಗದಲ್ಲಿ? ಎಲ್ಲಿದೆ ನ್ಯಾಯ, ಎಲ್ಲಿದೆ ನೀತಿ, ಎಲ್ಲಿದೆ ಧರ್ಮ? ಸತ್ತು ಸುಡುಗಾಡು ಸೇರಿದೆ ನ್ಯಾಯ, ನೀತಿ, ಧರ್ಮ. ಇಲ್ಲ, ನಾನಿಲ್ಲ, ಸಾಯಿಸ್ತೀನಿ ನಿನ್ನ. ಏನಂತೀರೋ? ಎತ್ತ ಕೊಡ್ರಣ್ಣ. ಈಗ ಅರ್ಥ ಆಯ್ತಾ ಈ ವಿಕ್ಟರ್ ಯಾರು ಅಂತ? ದಿ ವರ್ಲ್ಡ್ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ವಿಕ್ಟರ್. ಖತರ್ನಾಕ್ ಕಿಲ್ಲರ್ ವಿಕ್ಟರ್. ಇನ್ನು ಎಂಟ್ರಿನೇ ಹೀಗಿರ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ಹೇಗಿರ್ಬೇಕು? ಜಸ್ಟ್ ವೇಟ್ ಅಂಡ್ ಸೀ.